ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನು ಇನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ರೆಡಿ ಆಗಿದ್ದೀನಿ ಅಂತ ನೋಡ್ತಿದ್ರೆ, ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀರಿ ಚಿಕ್ಕಪೇಟೆಗೆ. ಸೊ ಇವತ್ತು ನಮ್ಮ ಜೊತೆ ನಮ್ಮ ಅಜ್ಜಿಯವರು ಹಾಗೆ ನಮ್ಮ ಅತ್ತೆಯವರು ಬರ್ತಿದ್ದಾರೆ. ಸೊ ದೇವ್ರಿಗೆ ಸ್ಯಾರಿ ತಗೋಬೇಕು, ಹಾಗೆ ನಮ್ಮ ಅಜ್ಜಿಯವರು ದೇವ್ರಿಗೆ ಒಡವೆ ನೆನೆಸ್ಕೋಬೇಕಂತೆ. ಸೊ ಅದಕ್ಕೋಸ್ಕರ ಇವತ್ತು ಶಾಪಿಂಗ್, ಫುಲ್ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗು. ಏನೇನು ಶಾಪಿಂಗ್ ಮಾಡ್ತೀರಿ ಅಂತ ನಿಮಗೂ ತೋರಿಸ್ತಾ ಇರಿ, ಬನ್ನಿ ಹೋಗೋಣ. ಸೊ ಬನ್ನಿ, ಇವಾಗ ಫಸ್ಟ್ ನಮ್ಮ ಅತ್ತೆ ಮನೆ ಹತ್ರ ಹೋದಾದ್ಮೇಲೆ ಆಮೇಲೆ ಬಸ್ ಸ್ಟಾಪ್ಗೆ ಹೋಗೋದು. ಸೊ ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ ಎಲ್ಲರೂ. ಸೊ ಇಂದುಜ್ ಅವ್ರು ಇನ್ನೂ ತಲೆ ಬಚ್ಕೊಂಡು ರೆಡಿ ಆಗ್ತಿದ್ದಾರೆ. ಸೊ ನೋಡಿ, ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಇಂದುಜ್ ಅವ್ರಿಗೆ. ನಾನೇ ಎಷ್ಟು ಬೇಗ ರೆಡಿ ಆಗಿದ್ದೀನಿ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಗಣೇಶ ಹಬ್ಬಕ್ಕೆ ಎರಡಕ್ಕೂ ಶಾಪಿಂಗ್ ಹೋಗ್ತಾ ಇದೀವಿ. ನಾವಲ್ಲ, ಚೇತು ಗಣೇಶ ಹಬ್ಬಕ್ಕೆ ಶಾಪಿಂಗು, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ತೇವೆ. ಬಟ್ ಎರಡು ಮಾಡ್ತೀವಿ ಸರಿ, ಗಣೇಶ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಹೌದು. ಸೊ ಬೇಗ ರೆಡಿ ಆಗು. ನಮ್ಮ ಮಮ್ಮಿ ಆಚೆ ತಲೆ ಬಾಚ್ಕೊಳಕ್ ಹೋಗಿದ್ದಾರೆ. ಸೊ ಇವಳು ಇನ್ನೂ ರೆಡಿ ಆಗ್ತಿದ್ದಾಳೆ. ಮತ್ತೆ ಮನೆ ಹತ್ರ ನಡ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ನಮ್ಮ ಅಜ್ಜಿಗೋಸ್ಕರ ಕಾಯ್ತಾ ಇದ್ರಿ. ಅವ್ರು ಹೊಸಕೋಟೆಯಿಂದ ಬರ್ತಿದ್ರು. ಸೊ ಅದಕ್ಕೋಸ್ಕರ ಬಸ್ ಸ್ಟಾಪ್ ಅಲ್ಲಿ ಕಾಯ್ತಾ ಇದ್ರಿ ನಾವೆಲ್ಲರೂ. ಸೊ ಫುಲ್ಲು ರಶ್ ಅಂದ್ರೆ ರಶ್ಶು. ಹೋಗಿದ್ದು ವೆಡ್ನಸ್ಡೇ ಆದ್ರೂ ಸಖತ್ ಜನ ಇದ್ರು. ಭಾನುವಾರ ತರ ಇತ್ತು. ರೋಡು ಸಹ ತುಂಬಾ ಟ್ರಾಫಿಕ್ ಜಾಮ್ ಇತ್ತು. ಹಾಗೆ ಒಂದೇ ಸೀಟಲ್ಲಿ 3 ಜನ ಕುತ್ಕೊಂಡಿದ್ರಿ. ಆದ್ಮೇಲೆ ಯಾರೋ ವಯಸ್ಸಾಗಿರೋರು ಅಜ್ಜಿ ಬಂದ್ರು. ಸೊ ಅವ್ರಿಗೋಸ್ಕರ ಸೀಟ್ ಬಿಟ್ಟು ನಾವು ನಿಂತ್ಕೊಂಡಿದ್ರಿ. ಸೊ ಬಸ್ಸು ಪೂರ್ತಿ ರಶ್ ಅಂದ್ರೆ ರಶ್ಶು, ಸಖತ್ ಜನ ಇದ್ರು. ಹಿಂದೂಗ್ ಮಾತ್ರ ಸೀಟ್ ಸಿಕ್ಕಿತ್ತು ಅಷ್ಟೇ. ಮಾರ್ಕೆಟ್ ವರ್ಗೂ ನಿಂತ್ಕೊಂಡೇ ಬಂದಿದ್ದೀರಿ. ಅದು ಎಷ್ಟೊತ್ತು ಟ್ರಾವೆಲ್ ಮಾಡಿ 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 ನೋಡಿ, ತಲೆ ಆಡ್ತಾವನು ಇವನು, ಡ್ಯಾನ್ಸ್ ಆಡ್ತಾನೆ ಫ್ರೆಂಡ್ಸ್ ರೋಡಲ್ಲಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ತಾನೆ, ಅವ್ನಿಗೇನು ಇಲ್ಲ ಅಂತ ಇದ್ದು. ಫ್ಲವರ್ಸ್ ಶಾಪ್ಗೆ ಹೋಗಿದ್ದು, ಪ್ಲಾಸ್ಟಿಕ್ ಫ್ಲವರ್ಸ್. ಸೊ ನಮ್ಮ ಅಜ್ಜಿಯವ್ರು ಇಸ್ಕೋಬೇಕಂತ ಕೇಳ್ತಿದ್ರು. ಸೊ ಅದಕ್ಕೋಸ್ಕರ ಹೋಗಿದ್ದೀರಿ. ಬಟ್ ಜಾಸ್ತಿ ರೇಟ್ ಹೇಳಿದ್ರು ಅಂತ ಅಲ್ಲೇನು ಇಸ್ಕೊಂಡಿಲ್ಲ, ವಾಪಸ್ ಬಂದ್ರಿ. ಈ ತರ ಗಣೇಶ ನಾವು ಮನೆಯಲ್ಲೇ ಮಾಡಿದಿರಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಡೆಕೋರೇಷನ್ ಲಾಗಲ್ಲಿ ಬರುತ್ತೆ ನೋಡಿ. ಅದು ಜಸ್ಟ್ 20 rupees ಅಲ್ಲಿ ಮಾಡಿದ್ದು. ಇದು 650 ಅಂತ ಹೇಳ್ತಾ ಇದ್ರು ರೇಟು. ನೋಡ್ಬೋದು ನೀವು ಈ ಗಣೇಶ ನಾವು ಮಾಡಿದ್ದು 20 ರೂಪಾಯಿ, ಇಲ್ಲಿ 600 ರೂಪಾಯಿ. ಸ್ಕ್ರೀನ್ ಇಸ್ಕೊಂತಿದ್ದಾರೆ. ನಮ್ಮ ಅಜ್ಜಿಯವ್ರು ವೈಟ್ ಸ್ಕ್ರೀನ್ ಇಸ್ಕೊಂಡ್ರು. ಹಾಗೆ ನಾವು ಗ್ರೀನ್ ಸ್ಕ್ರೀನ್ ಹುಡ್ಕೊಂಡು ಹೋಗಿದ್ದು, ಬಟ್ ಸಿಕ್ಕೇ ಇಲ್ಲ ಅಲ್ಲಿ ಗ್ರೀನ್ ಕಲರು. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಭಾನುವಾರ ತರನೇ ಇದೆ. ಇವಾಗೇನೆ ಎಲ್ಲ ಬಂದ್ಬಿಟ್ಟಿದ್ದಾರೆ ಶಾಪಿಂಗ್ ಮಾಡೋದಕ್ಕೆ. ಸೊ ಫಸ್ಟ್ ಸುದರ್ಶನ್ಗೆ ಹೋಗಿದ್ವಿ, ಬಟ್ ಅಷ್ಟು ಕಲೆಕ್ಷನ್ಸ್ ಇದ್ದಿಲ್ಲ. ಸೊ ಮೇಲೆ 7th floor ಅಲ್ಲಿ ಹೋಗಿ ಊಟ ಎಲ್ಲ ಮಾಡ್ಬಿಟ್ಟು ಬಂದ್ರಿ. ಅದಾದ್ಮೇಲೆ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು. ಸೊ ಅಲ್ಲಿ ಹೋಗಿದ್ರಿ ನೋಡೋದಿಕ್ಕೆ. ಸೊ ಕಲೆಕ್ಷನ್ಸ್ ಇಲ್ಲಿ ಸಾಕಾಗಿತ್ತು. ಸೊ ಎಲ್ಲ ಇವಾಗ ಸೆಲೆಕ್ಟ್ ಮಾಡ್ತಿದ್ದಾರೆ. ಮಾಮ ವಿಡಿಯೋ ಕಾಲ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡಕ್ ತೋರಿಸ್ತಿದ್ದಾಳೆ. ಸೊ ಫುಲ್ 4 ಜನ ಸೇರಿ 100 ಸ್ಯಾರಿ ಹಾಕ್ಸಿರ್ತಾರೆ. ಸೊ ನಮ್ಮ ಮಮ್ಮಿಯವ್ರ ಜೊತೆ ಹೋಗೋದಂತೂ ತಲೆನೋವು. ಸ್ಯಾರಿ ನೋಡೋದಿಕ್ಕೆ ನಮಗಂತೂ ಸುಸ್ತಾಗಿ ಹೋಗುತ್ತೆ. ನಾವು 4 ಜನ ಏನಕ್ಕೆ ಹೋದ್ರು ಅನ್ಸ್ಬಿಟ್ಟಿತ್ತು. ಸೊ ಫೈನಲಿ 4 ಸ್ಯಾರಿ ಸೆಲೆಕ್ಟ್ ಮಾಡಿದ್ರೆ ಕೈಲಿ ಇಟ್ಕೊಂಡಿದ್ದಾರಲ್ವಾ. ಸೊ ಹಬ್ಬದ ಬ್ಲಾಗ್ವರೆಗೂ ಕಾಯ್ತಾ ಇರಿ ನಮ್ಮ ಮಮ್ಮಿ ಯಾಕೆ ನಿಲ್ಸ್ಕೊಂಡ್ರು ಅಂತ ನೋಡ್ಬೇಕಂದ್ರೆ. ಫೈನಲಿ ಶಾಪಿಂಗ್ ಮುಗೀತು, ಮನೆಗೆ ಹೋಗ್ತಾ ಚೇತು ನೋಡಿ ಏನೋ ತಿಂತವ್ರು. ಏನೋ ತಿಂತ ಇದೆಯಾ? ಇಂದು ಕೀರ್ತಿ ಸ್ಕೂಲ್ಗೆ ಕಾಲೇಜ್ಗೆ ಲೀವ್ ಹಾಕಿ ಬಂದಿದ್ರು. ನೋಡ್ರಿ ನಮ್ಗಂತೂ ಫುಲ್ ಟೈರ್ಡ್ ಆಗೋಯ್ತು. ನಮ್ 4 ಜನಕ್ಕೆ ಸುತ್ತಾಡಿ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು. ಇಲ್ಲಿ ನಮ್ಮ ಅತ್ತೆನೂ ನಮ್ಮ ಅಜ್ಜಿ ಹ್ಯಾಂಗಿಂಗ್ ಮಾಡೋದು ಇಸ್ಕೊಂತಿದ್ದಾರೆ, ತಗ್ಲಾಕೋ ಡೆಕೋರೇಷನ್ ಐಟಮ್ಸು. ಸೊ ಇಲ್ಲಿ ಫ್ಲವರ್ಸ್ ಇಸ್ಕೊಂತಾ ಇದ್ದಾರೆ. ಇಂದು ಗ್ರೀನ್ ಕಲರ್ ಚೈನ್ ನೋಡಿದ್ಲು, ಸಕ್ಕದಾಗಿತ್ತು. ಬಟ್ ಜಾಸ್ತಿ ರೇಟ್ ಹೇಳ್ತಾ ಇದ್ರು. ಅಂತಾನೆ ಬರ್ತಾ ಇದ್ಲು ರೋಡೆಲ್ಲ. ಸೊ ಫೈನ್ ಅಮ್ಮ ಇಸ್ಕೊಟ್ಬಿಟ್ಟು ಬೈಕೊಂಡು ಬರ್ತಿದ್ದಾರೆ. ಬ್ಯೂಟಿಫುಲ್ ಸೆಟ್ಸ್ ಇಸ್ಕೊಂಡಿದ್ ನಾವು. ನಾನು ಗೋಲ್ಡನ್ ಕಲರ್ ಸೆಟ್ ಇಸ್ಕೊಂಡಿದ್ದೀನಿ, ಅವಳು ಗ್ರೀನ್ ಕಲರ್ ಇಸ್ಕೊಂಡಿದ್ದಾಳೆ. ಸೊ ನಾವೇನು ಅಷ್ಟು ಶಾಪಿಂಗ್ ಮಾಡಿಲ್ಲ, ಬರೀ ದೇವ್ರಿಗೆ ಒಂದು ಸ್ಯಾರಿ ಇಸ್ಕೊಂಡ್ರಿ, ಮತ್ತೆ 2 ಸೆಟ್ ಇಸ್ಕೊಂಡ್ಬಂದ್ರಿ. ಸೊ ನಮ್ಮ ಅಜ್ಜಿ ಅವರು ಇಬ್ರು ಮತ್ತೆ ನಮ್ಮ ಅತ್ತೆ ಅವರು ಶಾಪಿಂಗ್ ಮಾಡಿದ್ರು. ಅವರು ಸ್ಯಾರಿ ಎಲ್ಲ ಇಸ್ಕೊಂಡ್ರು, ಫ್ಲವರ್ಸ್ ಇಸ್ಕೊಂಡ್ರು, ಎಲ್ಲ ಇಸ್ಕೊಂಡ್ರು. ಇಲ್ಲಿ ನಮ್ಮ ಅಜ್ಜಿ ಹೋಗ್ತಿದ್ದಾರೆ ಪ್ಲಾಸ್ಟಿಕ್ ಫ್ಲವರ್ಸ್ ನೋಡೋದಿಕ್ಕೆ. ಇಸ್ಕೊಂಡಿದ್ರು
ಫಸ್ಟ್ ಅಂಗಡಿಲಿ ನೋಡಿದಾಗ ಜಾಸ್ತಿ ರೇಟ್ ಹೇಳಿದ್ರು. ಸೊ ಇವಾಗ ಇನ್ನೊಂದು ಅಂಗಡಿಲಿ ನೋಡಕ್ಕೆ ಹೋಗ್ತಿದ್ದಾರೆ. ಸೊ ಹಾಗೆ ಇಲ್ಲಿ ಸಕ್ಕದಾಗಿರೋ ಕ್ಲಿಪ್ಸ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇಸ್ಕೊತಾ ಇದ್ರಿ ಕ್ಲಿಪ್ಸ್ ಎಲ್ಲರೂ. ಹಾಗೆ ಇಲ್ಲಿ ತಾಮ್ರದ್ದು ಏನೋ ಬಟ್ಲು ಥರದ್ದೇನೋ ಇಸ್ಕೊತಾ ಇದ್ರು ನಮ್ಮ ಅಜ್ಜಿ. ಫುಲ್ಲು ಜೋರು ಮಳೆ ಬೀಳ್ತಿದೆ, ಬಸ್ ಸಹ ಬಂದೇ ಇದ್ದಿಲ್ಲ. ಸೊ ಅಲ್ಲೇ 7 o'clock ಹೋಗಿತ್ತು, ಎಷ್ಟೊತ್ತರೆಗೂ ಕಾಯ್ತಾನೆ ಇದ್ರಿ ಬಸ್ ಸ್ಟಾಪಲ್ಲಿ. ಹಾಗೆ ಜೋರು ಮಳೆ. ಚಪಾತಿ ತರ 4 ಜನ ಕುಂಚ್ಬಿಟ್ಟು ನಾವು 4 ಜನ ನಿಂತ್ಕೊಂಡಿದ್ರಿ. ಸೊ ಸಕ್ಕ ಟ್ರಾಫಿಕ್ ಜಾಮ್ ಇತ್ತು, ಬಸ್ಸಲ್ಲಂತೂ ಸೀಟೇ ಇದ್ದಿಲ್ಲ. ನಾನು ಹೋಗು ನಿಂತ್ಕೊಂಡು ಹೋಗಿದ್ದು, ಬರೋಗು ನಿಂತ್ಕೊಂಡೇ ಬಂದೆ. ಸೊ ಮಳೆಯಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಾಮ ಕಾರ್ ತಗೋ ಬಂದಿದ್ದಾರೆ. ಸಿಕ್ಕಾಕೊಂಬಿಟ್ಟಿದ್ದೀನಿ ಮಳೆಯಲ್ಲಿ. ಹೇಗೆ ಅನಿಸ್ತೀವಿ ಶಾಪಿಂಗ್? ನಾವು ಸಿಕ್ಕಾಕೊಂಡಿದ್ದೀವಿ ಬ್ರೋ. ಚೇತನ್ ಎಂತೆಲ್ಲ ಹೋಗ್ತಲ್ಲ, ಹೇಗೆ ಅನಿಸ್ತು ಚೇತು? ಫುಲ್ ಕಾಲೆಲ್ಲ ನೋಯ್ತಾ ಇತ್ತು. ಹೋಗೋಗು ನಿಂತ್ಕೊಂಡು ಹೋಗಿದ್ದು, ಬರೋಗು ನಿಂತ್ಕೊಂಡು ಬರ್ತಾರೆ ಬಂದಿದ್ದು. ಮಳೆ ಬೀಳ್ತೈತೆ. ಸೀಟ್ ನೋಡ್ಮಾ ಹೆಂಗ ಹಾಕಿದ್ದಾನೆ ಮಾ, ಕಾಲು ಗಂಟ್ಕೊಂಡೈತೆ ಮಾ. ಇನ್ನೇನು ಇವಾಗ ಇವ್ರಿಗೆ ತಿಳ್ಕೊಳ್ತಾ ಇಲ್ಲ. ಹಿಂದಕ್ಕ ಅಲ್ಲಿ ಸೈಡ್ ಆಗಿರೋದೆತ್ತು. ಸ್ವಲ್ಪ ದೂರ ಸ್ವಲ್ಪ ದೂರ ನನ್ನ ಕಾಲು ನಿಂತ್ಕೊಂಡೆ ಬಂದಿದ್ದೀನಿ. ಎತ್ತಕ್ಕ ಬಾಯ್ ಬಾಯ್. ಸೊ ಫೈನಲಿ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀರಿ. ಮಳೆ ಬೀಳ್ತಾ ಐತೆ. ಹೇಗೆ ಅನಿಸ್ತು? ಚೆನ್ನಾಗಿ ಅನಿಸ್ತು. ಫುಲ್ಲು ಕಾಲು ನೋವೆಲ್ಲ ಬಂತಪ್ಪ ಅಲ್ಲ. ಸೊ ಸಖತ್ ಅಂದರೆ ಸಖತ್ ಜನ ಅಂದರೆ ಜನ. ಹಬ್ಬದ್ದು ಇವಾಗೇನೆ ಶುರುವಾಗೋಗಿದೆ. ಫುಲ್ ಮಾರ್ಕೆಟಲ್ಲೆಲ್ಲ ಸಖತ್ ಜನ ಇದ್ದರು. ಸೊ ಇವಾಗ ತಾನೇ ಬಂದ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.